ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹೆಸರು ಕಾಳನ್ನು ನೆನೆಸಿದ್ದೀನಿ ರೀ. ಮತ್ತು ಇಲ್ಲಿ ಅಕ್ಕಿ ನೋಡ್ಬೋದು. ಇದು ಅಕ್ಕಿ ಒಂದು 5-6 ಅವರ್ಸು ಸ್ವಲ್ಪ ನೆನೆಸ್ಬಿಟ್ರಿ. ಇದು ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಹಾಕ್ಕೊಂಡು ಒಣಗಿಸ್ಕೊಂಡು ಈ ಥರ ಯಾಕೆ ಮಾಡ್ತೀನಿ ಅಂತಂದ್ರೆ ನಮ್ಮದು ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ನೋಡಿರಿ ನಾನು ಇದನ್ನು ಒಂದು 6 ಅವರ್ಸು ಚೆನ್ನಾಗಿ ನೀರಲ್ಲಿ ತೊಳೆದು ನೆನೆಸ್ಕೊಂಡು ಆಮೇಲೆ ಇದನ್ನು ಈ ಥರ ಒಣಗಿಸ್ಕೊಂಡೇ ಇದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು, ಒಂದು 4 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ರೀ. ಇಲ್ಲಿ ಹೆಸರು ಕಾಳಿನ ಪ್ರಮಾಣ ಜಾಸ್ತಿ ಇರಬೇಕು ರೀ. ಇದದ್ದು ಕಮ್ಮಿ ಅಷ್ಟು ಅಂದರೆ ಇದು ಒಂದು 2ರಷ್ಟು ಇದ್ದರೆ ಇದು 1ರಷ್ಟು ಇರಬೇಕು ರೀ. ಅಂದರೆ ಇದ್ರ ಪ್ರಮಾಣನೇ ಜಾಸ್ತಿ ಇರಬೇಕು, ಇದ್ರ ಪ್ರಮಾಣ ಕಮ್ಮಿ ಇರಬೇಕು. ಅಂದರೆ ನಮಗೆ ಇದು ದೋಸೆ ತುಂಬ ಗರಿಯಾಗಿ ಮತ್ತು ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ಈಗ ನಾನು ಇದನ್ನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ನೀರು ನಾನು ತೆಗೆದಿದ್ದೀನಿ ರೀ, ಅಷ್ಟು ಹಾಕೋದಿಲ್ಲ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿ, ಶುಂಠಿ ಮತ್ತು ಉಪ್ಪು, ಜೀರಿಗೆ ಇದೆಲ್ಲ ಹಾಕೋತೀನಿ ರೀ. ಇದಕ್ಕೆ ಇವಾಗ ನೋಡಿರಿ, ನಾನು ತೊಳೆದಿಟ್ಟಂಥ ಅಕ್ಕಿನೂ ಸಹ ಇಟ್ಕೋತೀನಿ ರೀ. ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ಇನ್ಸ್ಟೆಂಟಾಗಿ ಮಾಡುವಂಥ ದೋಸೆ ರೀ. ನಿಮಗೆ ಟೈಮ್ ಇಲ್ಲ ಅಂತಂದರೆ 4 ಅವರ್ಸ್ ನೆನೆಸ್ಕೊಂಡು ಒಂದು ಸ್ವಲ್ಪನೇ ನೀರನ್ನು ತೆಗೆದುಬಿಟ್ಟು ಸ್ವಲ್ಪ ಕೈಗೆ ನೀರು ಹತ್ತಿದ್ರೂ ಪರವಾಗಿಲ್ಲ ರೀ. ಇದು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುವಂಥದ್ದು ದೋಸೆ ರೆಡಿ ಆಗುತ್ತೆ. ಇವಾಗ ನೋಡಿರಿ, ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಮ್ಮದು ಇದನ್ನು ನಾನು ಸ್ವಲ್ಪ ನೈಸಾಗಿಯೇ ಇದನ್ನು ಈ ಥರ ನೋಡ್ಬೋದು ನೀವು. ತುಂಬ ನಂದು ತರಿ ಇಲ್ಲ, ಅದು ಸ್ವಲ್ಪ ನೈಸಾದರೆ ನಮಗೆ ಕ್ರಿಸ್ಪಿಯಾಗಿ ಬರುತ್ತೆ ರೀ. ಸ್ವಲ್ಪ ಈ ಚಿರೋಟಿ ರವೆ ಯಾವ ಥರ ಇರುತ್ತೆ ನೋಡಿರಿ, ಆ ಥರನೇ ನಾವು ಇದನ್ನು ಹಿಟ್ಟು ಮಾಡ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ. ಈಗ ತಕ್ಷಣಕ್ಕೆ ಹಾಕ್ದ್ರೂ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಅಂದರೆ ನಾವೀಗ ಇದು ಹೆಂಗೆ ಮಾಡ್ತೀವಿ ನೋಡಿರಿ, ದೋಸೆ ಹಿಟ್ಟಿನಕಿನಲ್ಲೂ ಸ್ವಲ್ಪನೇ ತೆಳುವಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು, ನಮ್ಮದು ಬ್ಯಾಟರು ರೆಡಿ ಆಗಿದೆ. ಇವಾಗ ನಾವು ದೋಸೆ ಹೆಂಚನ್ನು ಬಿಸಿ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ಬೋದು ರೀ, ನಮ್ಮದು ತವ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಚೂರೇ ಆಯಿಲ್ ಹಾಕ್ತಾಯಿದ್ದೇನೆ ರೀ. ಇದಕ್ಕೆ ಆಯಿಲ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ತವದ ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಆಯಿಲೆಲ್ಲ ನಾನು ಸ್ಪ್ರೆಡ್ ಮಾಡಿದ್ದೀನಿ. ಇದೊಂದು ಟಿಪ್ಸ್ ನಿಮಗೆ, ಈ ಥರನೇ ಮಾಡಿಬಿಟ್ರಿ ಚೆನ್ನಾಗಿ ನಾವು ಹಂಚನ್ನು ಬಿಸಿ ಮಾಡಬೇಕು. ಆಮೇಲೆ ನಾವು ಇದಕ್ಕೆ ತಣ್ಣೀರು ಹೊಡೆದುಬಿಟ್ಟು ಆಮೇಲೆ ನಾವು ಈ ತವಾನ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ತುಂಬ ಕ್ರಿಸ್ಪಿಯಾಗಿ ಒಂದು ದೋಸೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹಾಕಬೇಕಾದ್ರೆ ತಳ ಹಿಡಿತು ಮತ್ತು ತವನಲ್ಲಿ ಅಂಟ್ಕೊತು ಅಂತ ಹೇಗಸಂದ್ರೆ ಅಂತಾರೆ. ಅದು ತವನ ತಳ ಹಿಡಿಯೋದಿಲ್ಲ ರೀ. ತುಂಬ ಚೆನ್ನಾಗಿ ಒಳ್ಳೆ ಕ್ರಿಸ್ಪಿ ಆದಂಥ ದೋಸೆ ಬರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ತವ ಬಿಸಿಯಾಗಿದೆ. ನಾನು ಇದಕ್ಕೆ ಇವಾಗ ಒಂಚೂರು ನೀರನ್ನು ಈ ಥರ ಚೆನ್ನಾಗಿ ಹುಡ್ಕೊಂಬಿಟ್ರಿ. ಈ ಥರ ನೋಡಿರಿ, ನಾವು ಬಟ್ಟೆಲಿಂದ ಇದನ್ನು ನೀರು ಈ ಥರನೇ ನಾವು ಕ್ಲೀನ್ ಮಾಡಬೇಕ್ರಿ. ಅಂದರೆ ನಮ್ಮ ದೋಸೆ ಚೆನ್ನಾಗಿ ಒಳ್ಳೆಯ ಒಂದು ಕ್ರಿಸ್ಪಿ ಥರ ಬರುತ್ತೆ, ಪೇಪರ್ ಥರ ದೋಸೆ. ಈಗ ನೋಡ್ಬೋದು ರೀ, ನಾನು ಈಗ ದೋಸೆಯನ್ನು ಹಾಕ್ತಾಯಿದ್ದೀನಿ. ನಮ್ಮದು ತವ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೋಡಿರಿ. ಈ ಥರ ದೊಡ್ಡದನ್ನು ಮಾಡ್ಬೋದು, ಸ್ವಲ್ಪನೇ ನಿಧಾನಕ್ಕೆ ನೋಡ್ಬೋದು ರೀ. ತುಂಬ ಚೆನ್ನಾಗಿ ಪೇಪರ್ ಥರನೇ ಬರುತ್ತೆ. ನೋಡ್ಬೋದು ನೀವು. ಈ ಥರ ನಾವು ನಾಸ್ಟಿಕ್ ತವದ ಮೇಲೆ ಈ ಥರ ಮಾಡ್ಕೊಂಡ್ರೆ ನೋಡಿರಿ, ನಮ್ಮದು ದೋಸೆ ಇವಾಗ ಹಾಕೋದಾಗಿದೆ ನೋಡಿರಿ. ನೀವು ಬೇಕಿದ್ರೆ ತುಪ್ಪ, ಬೆಣ್ಣೆ ಏನಾದ್ರೂ ಹಾಕ್ಕೋಬೋದು ರೀ. ನಾನು ಇಲ್ಲಿ ಸುತ್ತ ಆಯಿಲನ್ನೇ ಹಾಕ್ತಾಯಿದ್ದೀನಿ ರೀ. ಇದನ್ನು ಒಂದು ಸ್ವಲ್ಪನೇ ನಾವು ಈ ಥರ ಬೇಯ್ಬೇಕು ನೋಡಿರಿ. ಹಾಗಾಗಿ ಈಗ ಸ್ವಲ್ಪ ತೆಗೆಯಣ್ರಿ. ನೋಡ್ಬೋದು ರೀ, ನಮ್ಮದು ದೋಸೆ ಆಗಿದೆ. ಸ್ವಲ್ಪ ಕ್ರಿಸ್ಪಿ ಬೇಕಂತಂದರೆ ನಾವು ಇನ್ನೊಂದು ಸ್ವಲ್ಪ ಇದು ಓಪನ್ ಆಗಿಯೇ ಈ ಥರ ಮಾಡ್ಬೋದು. ನೋಡ್ಬೋದು ನೀವು, ನಮ್ಮದು ದೋಸೆ ತುಂಬ ಚೆನ್ನಾಗಿ ಬಂದಿದೆ ರೀ. ಮತ್ತು ನಾವು ದೊಡ್ಡ ದೋಸೆನೂ ಹಾಕಿದ್ದೀವಿ. ನಮ್ಮದು ದೋಸೆ ನೋಡೋಣ್ರಿ, ಈಗ ಆಗಿದೆ ನೋಡಿರಿ, ಪೂರ್ತಿ ರೆಡಿಯಾಗಿದೆ. ಈ ಥರನೇ ಚೆನ್ನಾಗಿ ಗರಿಯಾಗಿ ಬಂದಿದೆ. ಇವಾಗ ನಾನು ತೆಗೆದಿಟ್ಕೊತೀನಿ ರೀ. ನೀವು ನೋಡ್ಬೋದು, ಇನ್ನೊಂದು ದೋಸೆ ಸಹ ಹಾಕಿದ್ದೀನಿ ನೋಡಿರಿ. ನೋಡ್ಬೋದು ರೀ, ನಮ್ಮದು ದೋಸೆ ಮತ್ತು ಪಲ್ಯ
ನಾನು ಮೊನ್ನೆ ತವಾ ಫ್ರೈ ಈರುಳ್ಳಿ ಪಲ್ಯ ಮಾಡಿದ್ದು ನೋಡಿರಿ. ಇದ್ರದ್ದು ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ರೀ. ಒಂದು ಸತಿ ಮಾಡಿ ನೋಡಿರಿ. ಇದು ಈರುಳ್ಳಿ ಪಲ್ಯ ಜಾಸ್ತಿ ಟೊಮೆಟೊ ಎಲ್ಲ ಈರುಳ್ಳಿನೇ ಹಾಕಿ ಮಾಡಿದ್ದು. ನೀವು ನೋಡ್ಬೋದು ನಮ್ಮದು ಈ ಥರ ತುಂಬ ಪೇಪರ್ ಥರನೇ ಮತ್ತು ಗರಿ ಗರಿ ಆಗಿ ಅಂತ ಒಂದು ದೋಸೆ ನೋಡ್ಬೋದು ನೀವು. ನಾನು ಇಷ್ಟಕ್ಕೊಂದು ದೋಸೆಯನ್ನು ಮಾಡಿದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.